ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ TRP ಫುಲ್ ಕುಸ್ತೋಗಿದೆ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟು ಕಡಿಮೆ TRP ಬಂದಿದೆ ಅಂತಲೂ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಯಾವ ವಾರದ್ದು ಅಂದರೆ ರಜತ್ ಮತ್ತು ಚೈತ್ರ ಹೋದ್ರಲ್ಲ ಆ ವಾರದ TRP ಇದು. ಇಷ್ಟೊಂದು ಕಡಿಮೆ ಬರೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಗಿಲ್ಲಿ ಇದ್ದ ನಂಬರ್ 1ನಲ್ಲಿತ್ತು ಕಲರ್ಸ್ ಕನ್ನಡ. ಬಟ್ ಆದರೂ ಈಗ ಮತ್ತೆ ಸೆಕೆಂಡಿಗೆ ಬಂದುಬಿಟ್ಟಿದೆ ಇಂಕೋ ಕಲರ್ಸ್ ಕನ್ನಡ, ಗೊತ್ತಿಲ್ಲ. ಮತ್ತು ನಂಬರ್ 1 ಜಿ ಕನ್ನಡನೇ ಆಗಿದೆ ಈಗ. ಅದರಲ್ಲೂ ಜಿ ಕನ್ನಡ ಸೀರಿಯಲ್ಸು ತುಂಬ ಸಖತ್ TRP ಬರ್ತದೋ, ಕರ್ಣ ಇರ್ಬೋದು, ಅಣ್ಣ ಇರ್ಬೋದು. ಬಟ್ ಹೆಂಗೋ ಅವು ಈಗ ಕಡಿಮೆ ಆಗಿಬಿಟ್ಟಿದೆ TRP ಇಲ್ಲ. ಅದೇ ರೀತಿ ತುಂಬ ಕಡಿಮೆ ಬರ್ತದೆ ಕಲರ್ಸ್ ಕನ್ನಡ ಸೀರಿಯಲೆಲ್ಲ ಈಗ ಟಾಪಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಕಲರ್ಸ್ ಕನ್ನಡ ಸೀರಿಯಲ್ಸ್ ಜನಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜಾಸ್ತಿ ಅಂತಲೇ ಹೇಳ್ಬೋದು. ಈಗ ಟಾಪ್ 12 ಸೀರಿಯಲ್ಸ್ ಯಾವುದು, ಅದೇ ರೀತಿ ಬಿಗ್ ಬಾಸ್ದು ವೀಕ್ ಡೇಸಲ್ಲಿ ಅಥವಾ ಸ್ಯಾಟರ್ಡೆ ಸಂಡೇ ಎಷ್ಟು TRP ಬಂದಿದೆ ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ಸೀರಿಯಲ್ಸ್ ಹೇಳ್ಬಿಡ್ತೀನಿ. ಟಾಪ್ 1ನಲ್ಲಿದೆ ಕರ್ಣ ಟಾಪ್ 1ನಲ್ಲಿದೆ. 10.6 TRP ಸಿಕ್ಕಿದೆ ಹೋದ್ವಾರ. ಅದೇ ರೀತಿ ನಂಬರ್ 2ನಲ್ಲಿದೆ ಅಣ್ಣಯ್ಯ ಸೀರಿಯಲು. ನಂಬರ್ 2ನಲ್ಲೇ 10.4 TRP ಸಿಕ್ಕಿದೆ ಅಣ್ಣಯ್ಯಗೆ. ಅದೇ ರೀತಿ ಅಮೃತಧಾರೆ 8.8 TRP ಸಿಕ್ಕಿದೆ. ಇನ್ನು ಲಕ್ಷ್ಮೀ ನಿವಾಸ 8.5 TRP ಸಿಕ್ಕಿದೆ. ಇಷ್ಟು ಜಿ ಕನ್ನಡದವೆ, ಇವೆಲ್ಲ ಟಾಪ್ 1ನಲ್ಲೇ ಇದೆ. ಜಿ ಕನ್ನಡ ಚೆನ್ನಾಗಿ ಸೀರಿಯಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದೆ. ಅದೇ ರೀತಿ ಕಲರ್ಸ್ ಕನ್ನಡ ತುಂಬ ಇತ್ತೀಚೆಗಂತೂ ತುಂಬ ಇದಾಗ್ಬಿಟ್ಟಿತ್ತು. ಸ್ವಲ್ಪ ದಿನ ಅಂತೂ ಕಲರ್ಸ್ ಕನ್ನಡ ಸ್ವಲ್ಪ ಸೀರಿಯಲ್ ಹಾಕೋರು ಅದು ಆಳೇ 1 ತಿಂಗಳು 2 ತಿಂಗಳಿಗೆ ಎಂಡ್ ಮಾಡಿಬಿಡೋರು. ಎಲ್ಲ ಕಲರ್ಸ್ ಕನ್ನಡದವ್ರು ಸ್ವಲ್ಪ ಕುಗ್ಗೋಗ್ಬಿಟ್ಟಿದ್ರು. ಈಗ ಒಂದು ಸ್ವಲ್ಪ ಹೇಳ್ತಿದ್ದಾರೆ ಮೇಲೆ. ಮೊದಲು ನಂಬರ್ 1ನಲ್ಲಿರೋದು ಕಲರ್ಸ್ ಕನ್ನಡದು 8.1 TRP ತಗೊಂಡು ಭಾರ್ಗವಿ ಸೀರಿಯಲು. ಭಾರ್ಗವಿ LLB ಇದೆಯಲ್ಲ ಆ ಸೀರಿಯಲ್ ಕಲರ್ಸ್ ಕನ್ನಡದ ನಂಬರ್ 1 ಸೀರಿಯಲ್ ಆಗಿದೆ. ಸೆಕೆಂಡಾಗಿ ನಂದ ಗೋಕುಲ ಸೀರಿಯಲ್ 7.8 TRP ಸಿಕ್ಕಿದೆ. ಇನ್ನು ಮುದ್ದು ಸೊಸೆ 7.3 TRP ಸಿಕ್ಕಿದೆ. ಭಾಗ್ಯಲಕ್ಷ್ಮಿ 6.9 ನಂಬರ್ 1 ಸೀರಿಯಲ್ ಇತ್ತು ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದಲ್ಲಿ, ಈಗ ಅದು 4th ಪೊಸಿಷನ್ಗೆ ಬಂದಿದೆ. ಇನ್ನು 6.6 ಯಾವುದಕ್ಕೆ ಬಂದಿದೆ ಅಂದರೆ ಪುಟ್ಟಕ್ಕನ ಮಕ್ಕಳು ಜಿ ಕನ್ನಡದಕ್ಕೆ. ಅದೇ ರೀತಿ ಕಲರ್ಸ್ ಕನ್ನಡದ ಪ್ರೇಮ ಕಾವ್ಯ ಅದಕ್ಕೂ 6.6, ಪುಟ್ಟಕ್ಕನ ಮಕ್ಕಳಿಗೂ ಕೂಡ 6.6 TRP ಸಿಕ್ಕಿದೆ. ಇನ್ನು ಗಂಧದ ಗುಡಿ ಈಗ ಹೊಸ ಸೀರಿಯಲ್ ಅಲ್ಲ, ಅದು ಕಲರ್ಸ್ ಕನ್ನಡದಲ್ಲಿ, ಅದು 6.0 ಅದಕ್ಕೆ 6 ಸಿಕ್ಕಿದೆ. 6.0 ಸಿಕ್ಕಿದೆ TRP. ಇನ್ನು ಇದು ಯಾವುದೋ ಗೊತ್ತಿಲ್ಲ ಗೈಸ್, ಆದಿಲಕ್ಷ್ಮ ಪುರಾಣ ಈಗ ಹೊಸ್ದಾಗಿ ಬಂದಿದೆ ಅನಿಸುತ್ತೆ ಜಿ ಕನ್ನಡದಲ್ಲಿ, ಅದು 5.9 ಸಿಕ್ಕಿದೆ. ನಾನಿನ್ನ ಬಿಡಲಾರೆ ಅದು 5.3 ಸಿಕ್ಕಿದೆ TRP. ಒಟ್ಟಿನಲ್ಲಿ ಟಾಪ್ 4ಅಲ್ಲಿರೋದು ಜಿ ಕನ್ನಡದವೇ 4 ಸೀರಿಯಲ್ಲು: ಕರ್ಣ, ಅಣ್ಣಯ್ಯ, ಅಮೃತಧಾರೆ, ಅದೇ ರೀತಿ ಲಕ್ಷ್ಮೀ ನಿವಾಸ. ಈ 4 ಸೀರಿಯಲ್ ಟಾಪಲ್ಲಿದ್ದಾವೆ. ಅದೇ ರೀತಿ ಕಲರ್ಸ್ ಕನ್ನಡದ ಟಾಪ್ 4 ಅಂದರೆ ಭಾರ್ಗವಿ LLB, ನಂದ ಗೋಕುಲ, ಮುದ್ದು ಸೊಸೆ, ಭಾಗ್ಯಲಕ್ಷ್ಮಿ. ಇವು ಟಾಪ್ 4 ಕಲರ್ಸ್ ಕನ್ನಡ ಸೀರಿಯಲ್ಸು. ಇನ್ನು ಇದು ನಮ್ಮ ಬಿಗ್ ಬಾಸಿಗೆ ಬಂದರೆ ರಾಮಾಚಾರಿ ಇಲ್ಲ ಹೋಯ್ತು. ಇನ್ನು ಬಿಗ್ ಬಾಸಿಗೆ ಬಂದರೆ ಬಿಗ್ ಬಾಸ್ ವೀಕ್ ಡೇಸಲ್ಲಿ ಎಷ್ಟು ಕಡಿಮೆ ಬಂದು ಸೀರಿಯಲ್ಸ್ಗಳಿಗಿಂತ ಕಡಿಮೆ ಬಂದುಬಿಟ್ಟಿದೆ. 7.0 ಗೈಸ್. ಅರ್ಬನ್ ಪ್ಲಸ್ ರೂರಲ್ ಸೇರಿ 7.0 ಬಂದಿದೆ. ಬರೀ ಅರ್ಬನ್ ಬಂದು 8.1 TRP ಸಿಕ್ಕಿದೆ. ಇನ್ನು ಸ್ಯಾಟರ್ಡೆ ಅರ್ಬನ್ ಪ್ಲಸ್ ರೂರಲ್ 9.5 ಸಿಕ್ಕಿದೆ. ಬರೀ ಅರ್ಬನ್ 10.6 ಸಿಕ್ಕಿದೆ. ಸಂಡೇ ಅರ್ಬನ್ ಪ್ಲಸ್ ರೂರಲ್ 9.7 ಸಿಕ್ಕಿದೆ. ಬರೀ ಅರ್ಬನ್ 10.4 ಸಿಕ್ಕಿದೆ. ತುಂಬ ಕಡಿಮೆ ಅನಿಸ್ತು. ಮೊದಲು ಇದು ಸ್ಯಾಟರ್ಡೆ ಸಂಡೇನೇ ಸಿಗ್ತಾಯಿತ್ತು 14, 13, 11 ಹಿಂಗೆ ಸಿಗ್ತಾಯಿತ್ತು. ಇಂಕೂ 10.9.5, 9.7 ಹಿಂಗೆ ಸಿಗ್ತಿದೆ. ಅದೇ ರೀತಿ ವೀಕ್ ಡೇಸಲ್ಲಿ 10.0, 10.1 ಆ ಥರ ಸಿಗ್ತಾಯಿತ್ತು. ಈಗ 7.0 ಬಂದು ಕೂತಿದೆ. ನೋಡೋಣ ಈ ವಾರನಾರ ಫ್ಯಾಮಿಲಿ ವೀಕ್ ಇತ್ತು ಹೆಂಗೆ ಬರುತ್ತೆ ನೋಡೋಣ. ನಿಮ್ಗೇನು ಅನಿಸುತ್ತೆ ಗೈಸ್? ಚೇತರಿಸ್ಕೊಳ್ಳುತ್ತಾ ಬಿಗ್ ಬಾಸ್ ಅಥವಾ ಏನು ಕಡಿಮೆ ಆಗಿರ್ಬೋದು? ಆ ರೀಸನ್ ಹೇಳಿ. ಫಸ್ಟ್ ಆಫ್ ಆಲ್ ಏನು ಕಡಿಮೆ ಆಗಿದೆ ಬಿಗ್ ಬಾಸ್ TRP ಇಷ್ಟು ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಜತ್ ಚೈತ್ರ ಬಂದಿದ್ದೆ ಅಲ್ಲಿ ಇಷ್ಟಕ್ಕೆಲ್ಲ ಕಾರಣ TRP ಕಡಿಮೆ ಬರೋದಕ್ಕೆ ಅವರೇ ಕಾರಣನ, ಅಥವಾ ಗಿಲ್ಲಿ ಇದ್ದಿದ್ದೇನೆ TRP ನಾರ್ಮಲಾಗಿ ಚೆನ್ನಾಗಿತ್ತು, ನಂಬರ್ 1ಗೆ ಹೋಗಿತ್ತು, ಮತ್ತೆ ಅದ್ಲಿಗೆ ತಂದಿಸಿದ್ರು. ಇದೆಲ್ಲ ಬೇಕಾಗಿತ್ತು ಕಲರ್ಸ್ ಕನ್ನಡದವ್ರಿಗೆ. ಏನೋ ಗಿಲ್ಲಿನ ಮಂಕ್ ಮಾಡೋಣ ಅಂತ ಅವರಿಬ್ರನ್ನ ತಂದರು, ಕಲರ್ಸ್ ಕನ್ನಡನೇ ಮಂಕಾಗೋಯ್ತು. ಸೊ ಇಷ್ಟಾಗಿದೆ ಅಂತಲೇ ಹೇಳ್ಬೋದು. ಬಟ್ ಕಲರ್ಸ್ ಕನ್ನಡ ಸೀರಿಯಲ್ ಸ್ವಲ್ಪ ಚೇತರಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತಿದೆ ಕಲರ್ಸ್ ಕನ್ನಡ ಸೀರಿಯಲ್ಸ್.
ಕರ್ಣ ಮತ್ತು ಅಣ್ಣ ಎಲ್ಲ 14.1 14.3 ಈ ಥರ ಇದ್ದಿದ್ದು ಅವೆಲ್ಲ TRP ಅವು ಸ್ವಲ್ಪ ಕಡಿಮೆ ಆಗ್ತದೆ ಈಗ. ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.